सर नमस्ते। नमस्ते सर। ಸರ್ ಮ್ಯೂಟ್ ಆಗಿದೆ ನಿಮ್ದು. ಎಸ್ ಸರ್, ನಮಸ್ಕಾರ. ನಮಸ್ತೆ. ಆರೋಗ್ಯನಾ? ಹಾ, ಆರೋಗ್ಯ. ಮತ್ತೆ ಮುಂದಕ್ಕೆ ಹೋಗಿದ್ಯಾ ಪಾಠ? ಇಲ್ಲ. ಓ, ಯಾರು ಅವನು ಬರ್ಲಿಲ್ವಾ? ಅವನು ಬರ್ಲಿಲ್ಲ. ಹಾ ಹಾ, ಅಲ್ಲ, ಅವನು ಬಂದಿಲ್ವೇನೋ ಅವನು? ಇಲ್ಲ ಇಲ್ಲ, ನಾನು ಮುಂದೆ ಹೋಗಿರ್ಬೇಕಂತಿದ್ದೆ. ಇಲ್ಲ ಇಲ್ಲ. ಇವತ್ತು ಹೇಗೆ ನಿಮ್ಮ ಪ್ರೆಸೆಂಟೇಶನ್ ಉಂಟಾ? ನೀವ್ ಹೇಳಿದ್ರಲ್ಲ, ಟೈಮ್ ಕೊಟ್ಟಿದ್ರಲ್ಲ, ಏನೋ ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ಸರಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಸರ್, ಓದ್ಲಾ? ಆಗ್ಬೋದು. ನಾನು ಓದ್ತಕ್ಕಂಥ ವಿಷಯ ಇದು ಏನು, ಯೋಗಶಾಸ್ತ್ರದಲ್ಲಿ ವೃತ್ತಿಗಳು ಅಂತ ಹೇಳಿ, ವೃತ್ತಿಗಳ ಬಗ್ಗೆ ಹೇಳ. ಅದು ಏನಂದ್ರೆ ಸಾಗರ್ಗೆ ಕೇಳಿದೆ, ಅವನು ಯಾವ್ದು ಹೇಳಿಲ್ಲ, ಯಾವ್ದು ಅಂತ ಹೇಳಿ ಏನು ಮಾಡ್ಲಿಲ್ಲ. ಅದಕ್ಕೆ ನಾನು ಹೇಳಿದೆ, ನಾ ಈ ವಿಷಯ ತಗೋತೀನಿ, ನೀನ್ ಬೇರೆ ಇನ್ಯಾವ್ದಾರ ವಿಷಯ ತಗೊಂಡು ಮಾಡ್ಕೋಪ ಅಂತ ಹೇಳಿದೆ. ಒಳ್ಳೆದಾಯ್ತು. ಯಾಕೆಂದ್ರೆ ಅವನೇನು ರೆಸ್ಪಾಂಡ್ ಮಾಡಲಿಲ್ಲ ಇನ್ ಟೈಮಲ್ಲಿ. ಹಾಗಾಗಿ ಸೊ ನಾನು ವೃತ್ತಿಗಳು ಅಂತ ಹೇಳಿ ಒಂದು ಸಣ್ಣದಾಗಿ ಬರ್ದಿದ್ದೀನಿ, ಪ್ರಯತ್ನ ಮಾಡ್ತೇನೆ. ಸರಿ ಸರ್. ಯೋಗಶಾಸ್ತ್ರದಲ್ಲಿ ವೃತ್ತಿಗಳು. ಪತಂಜಲ ಮಹರ್ಷಿಗಳ ಯೋಗಸೂತ್ರದ ಪ್ರಥಮ ಸೂತ್ರವೇ ಅಥ ಯೋಗಾನುಶಾಸನಂ. ಇಲ್ಲಿ ಯೋಗ ಶಬ್ದವು ಯುಜ ಸಮಾಧವು ಎಂಬುದರಿಂದ ವ್ಯುತ್ಪನ್ನವಾಗಿರುವ ಶಬ್ದವಾಗಿದ್ದು, ಇದಕ್ಕೆ ಸಮಾಧಿ ಎಂದು ಅರ್ಥ ಮಾಡಲಾಗಿದೆ. ಯಾಜ್ಞವಲ್ಕ್ಯ ಸ್ಮೃತಿಯ ಅನುಸಾರ ಸಮಾಧಿ ಸಮತಾವಸ್ಥಾ ಜೀವಾತ್ಮ ಪರಮಾತ್ಮನೋ ಬ್ರಹ್ಮಣ್ಯೇವ ಸ್ಥಿತಿತೀರ್ಯ ಸಾ ಸಮಾಧಿ ಪ್ರತ್ಯಾಗಾತ್ಮಾನಃ ಎಂದು ಹೇಳಿದೆ. ಯೋಗವೆಂದರೆ ಸಮಾಧಿ ಎಂಬ ವ್ಯಾಸವಚನವು ಸಮಂಜಸವಾಗುತ್ತದೆ. ಈ ಸಮಾಧಿಯಾದರೂ ಅಷ್ಟಾಂಗ ಯೋಗದಲ್ಲಿನ ಕಡೆಯ ಸ್ಥಿತಿ ಎಂದು ಸ್ಪಷ್ಟ ಮಾಡಲಾಗಿದೆ. ಸಮಾಧಿ ಎಂಬುದು ಚಿತ್ತದ ಅಥವಾ ಅಂತಃಕರಣದ ಎಲ್ಲ ಹಂತಗಳಲ್ಲೂ ಕಾಣಬರುವ ಧರ್ಮವಾಗಿದೆ. ಈ ಚಿತ್ತಕ್ಕೆ ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ ಮತ್ತು ನಿರುದ್ಧ ಎಂಬ 5 ಅವಸ್ಥೆಗಳಿವೆ. ಇದರಲ್ಲಿ ರಜ ಮತ್ತು ತಮೋ ಗುಣಗಳ ಪ್ರಭಾವದಿಂದ ಕ್ಷಿಪ್ತ, ಮೂಢ ಮತ್ತು ವಿಕ್ಷಿಪ್ತ ಅವಸ್ಥೆಗಳು ಸಮಾಧಿಗೆ ವಿರೋಧವಾಗಿರುತ್ತವೆ. ಸತ್ವಗುಣ ಪ್ರಧಾನವಾದ ಏಕಾಗ್ರ ಅವಸ್ಥೆಯಲ್ಲಿ ಅವಿದ್ಯಾದಿಗಳು ನಾಶವಾಗಿ ಚಿತ್ತವು ನಿರುದ್ಧಾವಸ್ಥೆಗೆ ಸಮೀಪವಾಗುತ್ತದೆ. ನಿರುದ್ಧಾವಸ್ಥೆಯಲ್ಲಿ ಎಲ್ಲ ರೀತಿಯ ಚಿತ್ತವೃತ್ತಿಗಳು ಸಂಪೂರ್ಣವಾಗಿ ನಾಶವಾಗಿ ಸಮಾಧಿಗೆ ಸಮೀಪವಾಗುತ್ತದೆ. ಇಲ್ಲಿ ಚಿತ್ತವೆಂದರೆ ಏನು ಎಂಬುದನ್ನು ಮೊದಲು ತಿಳಿಯಬೇಕು. ಚಿತ್ತವೆಂದರೆ ಅದನ್ನು ಅಂತಃಕರಣ, ಮನಸ್ಸು, ಬುದ್ಧಿ ಎಂದು ಕರೆಯಬಹುದು. ಚಿತ್ತವು ವಿಷಯಗ್ರಹಣ, ಆಲೋಚನೆ, ಅಧ್ಯವಸಾಯ ಅಥವಾ ನಿಶ್ಚಯ ಮುಂತಾದ ಲಕ್ಷಣಗಳನ್ನು ಹೊಂದಿದೆ. ಚಿತ್ತದ್ದಿ ಪ್ರಖ್ಯೆ, ಪ್ರಕಾಶ ಎಂದು ಹೇಳಲಾಗಿದೆ. ಅದೇ ರೀತಿ ಪ್ರವೃತ್ತಿ, ಅದಕ್ಕೆ ಚಲನೆ ಇರ್ತದೆ. ಸ್ಥಿತಿ ಅಂದರೆ ಗುರುತ್ವಾದ ನಿಯಮ, ಇವು ಚಿತ್ತದ ಧರ್ಮಗಳು. ಅಥ ಯೋಗಾನುಶಾಸನಂ, ಇದು ಮೊದಲನೆಯ ಸೂತ್ರವಾಗಿರುತ್ತದೆ. ಸೂತ್ರದಲ್ಲಿ ಇರಿಸಿದ ಯೋಗ ಸೂತ್ರ, ಯೋಗ ಎಂದರೆ ಏನು ಎಂಬ ಪ್ರಶ್ನೆ ಇರುತ್ತದೆ. ಅದಕ್ಕೆ ಪತಂಜಲಿಗಳು ತಿಳಿಸುವ ಸೂತ್ರ ಯೋಗಶ್ಚಿತ್ತವೃತ್ತಿ ನಿರೋಧ. ಈ ಸೂತ್ರದಲ್ಲಿ ಚಿತ್ತದಲ್ಲಿ ಸದಾ ಏಳುವ ವೃತ್ತಿಗಳನ್ನು ತಡೆಯುವುದೇ ಯೋಗ ಎಂದು ತಿಳಿಸಲಾಗಿದೆ. ಇಲ್ಲಿ ವೃತ್ತಿ ಎಂದರೆ ಚಿತ್ತದಲ್ಲಿ ಸದಾಕಾಲ ವಿಷಯಜ್ಞಾನ, ಆಲೋಚನೆಗಳು, ಭಾವನೆಗಳು ಇತ್ಯಾದಿಗಳಿಂದ ಏಳುವ ಅಲೆಗಳು ಅಥವಾ ತರಂಗಗಳು ಎನ್ನಬಹುದು. ಈ ವೃತ್ತಿಗಳು ಚಿತ್ತದಲ್ಲಿ ಉಂಟಾಗುವ ಸತ್ವ, ರಜ ಮತ್ತು ತಮೋಗುಣಗಳ ಪ್ರಭಾವದಿಂದ ಉಂಟಾಗುತ್ತವೆ. ಈ ರೀತಿಯಾಗಿ ಚಿತ್ತದಲ್ಲಿ ಉಂಟಾಗುವ ಚಿತ್ತವೃತ್ತಿಗಳ ನಿಗ್ರಹವನ್ನು ಮಾಡುವುದೇ ಯೋಗವೆಂದು ಹೇಳಲಾಗುತ್ತದೆ. ಈ ರೀತಿ ಚಿತ್ತವೃತ್ತಿ ನಿರೋಧ ರೂಪವಾದ ಯೋಗವು 2 ವಿಧವಾಗಿದೆ. ಅದನ್ನು ತದಾ ದೃಷ್ಟ ಸ್ವರೂಪೇ ಅವಸ್ಥಾನಂ ಮತ್ತು ವೃತ್ತಿ ಸಾರೂಪ್ಯ ಮಿತರತ್ರ ಎಂಬ 2 ಸೂತ್ರಗಳನ್ನು ತಿಳಿಸಿದ್ದಾರೆ. ಚಿತ್ತದ ನಿರ್ವಚನವು ಅರ್ಥತಃ ಸಿದ್ಧವಾಗುತ್ತದೆ.
ಯಾವುದನ್ನು ನಿರೋಧಿಸಿದಾಗ ಚಿತಿಶಕ್ತಿಗೆ ಅಥವಾ ಪುರುಷನಿಗೆ ತನ್ನ ಸ್ವರೂಪದಲ್ಲಿ ನೆಲೆಸುವಿಕೆ ಎಂಬುದು ಸಿದ್ಧಿಸುವುದೋ, ಮತ್ತು ಯಾವುದು ವಿಷಯಾಕಾರವನ್ನು ಹೊಂದಿದಾಗ ಪುರುಷನು ಅಳ್ಳಾಡುತ್ತಿರುವ ನೀರಿನಲ್ಲಿ ಚಲಿಸುವಂತೆ ಕಂಡುಬರುವ ಚಂದ್ರಬಿಂಬದಂತೆ ಅದೇ ಆಕಾರವನ್ನು ಹೊಂದಿದಂತೆ ಕಂಡುಬರುವನೋ ಅದೇ ಚಿತ್ತವು. ಮೇಲಿನ ಸೂತ್ರಗಳಲ್ಲಿ ವೃತ್ತಿಗಳು ಎನ್ನಲಾಗಿದೆ. ಹಾಗಾದರೆ ಅವುಗಳು ಎಷ್ಟು? ಅವುಗಳ ವಿವರವನ್ನು ಮುಂದಿನ ಸೂತ್ರಗಳು ಕೊಡುತ್ತವೆ. ವೃತ್ತಯ ಪಂಚತಯ್ಯಾ ಕ್ಲಿಷ್ಟಾ ಎಂಬ ಸೂತ್ರವು ಚಿತ್ತವೃತ್ತಿಗಳು 5 ವಿಧವಾಗಿದ್ದು ಅವುಗಳನ್ನು ಕ್ಲಿಷ್ಟ ಅಥವಾ ಅಕ್ಲಿಷ್ಟ ಎಂದು ಗುರುತಿಸಬಹುದು. ವೃತ್ತಿಗಳು ಅಸಂಖ್ಯಾತ ಸಂಖ್ಯೆಯಲ್ಲಿರುತ್ತವೆ ಮತ್ತು ಪ್ರತಿಕ್ಷಣದಲ್ಲೂ ಹೊಸ ಹೊಸ ವೃತ್ತಿಗಳು ಆವಿರ್ಭವಿಸುತ್ತಿರುತ್ತವೆ. ವೃತ್ತಿಗಳು ಯಾವುವು ಎಂದು ತಿಳಿಯದಿದ್ದರೆ ಅವನ್ನು ನಿರೋಧ ಮಾಡುವುದು ಅಸಾಧ್ಯವಾಗುತ್ತದೆ. ಆದ್ದರಿಂದ ಮೊದಲು ವೃತ್ತಿಗಳನ್ನು ಕ್ಲಿಷ್ಟ ಮತ್ತು ಅಕ್ಲಿಷ್ಟ ಎಂದು ಭೇದ ಮಾಡಲಾಗಿದೆ. ಅವಿದ್ಯೆ, ಅಸ್ಮಿತಾ, ರಾಗ, ದ್ವೇಷ ಮತ್ತು ಅಭಿನಿವೇಶ ಎಂಬ 5 ಕ್ಲೇಶಗಳ ಪ್ರಭಾವದಿಂದ ಜನಿಸತಕ್ಕಂತಹುದು ಕ್ಲಿಷ್ಟ ವೃತ್ತಿಗಳು. ಈ ಕ್ಲೇಶಗಳನ್ನು ಹೊರತುಪಡಿಸಿ ಅಧಿಕಾರ, ಖ್ಯಾತಿಗಳು, ಸತ್ವ, ಪುರುಷ, ವಿವೇಕ ಈ ವಿಷಯಗಳ ಪ್ರಭಾವದಿಂದ ಉಂಟಾಗುವ ವೃತ್ತಿಗಳು ಅಕ್ಲಿಷ್ಟ ವೃತ್ತಿಗಳು. ಸದಾಕಾಲದಲ್ಲೂ ಕ್ಲಿಷ್ಟ ಮತ್ತು ಅಕ್ಲಿಷ್ಟ ವೃತ್ತಿಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಉಂಟಾಗುತ್ತಿರುತ್ತವೆ. ಕ್ಲಿಷ್ಟ ವೃತ್ತಿಗಳಿಂದ ಕ್ಲಿಷ್ಟ ಸಂಸ್ಕಾರಗಳು, ಅಕ್ಲಿಷ್ಟ ವೃತ್ತಿಗಳಿಂದ ಅಕ್ಲಿಷ್ಟ ಸಂಸ್ಕಾರಗಳು ಏಳುತ್ತಿರುತ್ತವೆ. ನಿರೋಧ ಸಮಾಧಿಯ ಸಿದ್ಧಿಯಾಗುವವರೆಗೆ ಈ ವೃತ್ತಿ ಸಂಸ್ಕಾರ ಮತ್ತು ವೃತ್ತಿ ಸಂಸ್ಕಾರ ಚಕ್ರವು ಅವಿರತವಾಗಿ ನಡೆಯುತ್ತಿರುತ್ತದೆ. ಚಿತ್ತವೃತ್ತಿಗಳು 5 ಎಂದು ಸೂತ್ರದಲ್ಲಿ ಹೇಳಿದೆ. ಅವು ಯಾವುವು ಎಂದರೆ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಯ ಎಂಬ ಸೂತ್ರದಲ್ಲಿ ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರೆ ಮತ್ತು ಸ್ಮೃತಿ ಎಂದು 5 ವೃತ್ತಿಗಳನ್ನು ತಿಳಿಸಲಾಗಿದೆ. ಈ 5 ವೃತ್ತಿಗಳನ್ನು ವಿವರಿಸಲಾಗುತ್ತದೆ. ಪ್ರಮಾಣ ವೃತ್ತಿಯನ್ನು ತಿಳಿಸುವ ಸೂತ್ರ ಪ್ರತ್ಯಕ್ಷ ಅನುಮಾನ ಆಗಮಾಹ ಪ್ರಮಾಣಾನಿ. ಇದು ಪ್ರಮಾಣ ವೃತ್ತಿಗಳನ್ನು ತಿಳಿಸುವ ಸೂತ್ರ. ತಿಳಿಯದೇ ಇರುವ ವಸ್ತುವಿನೊಡನೆ ಯಾವುದಾದರೂ ಸಂಬಂಧವನ್ನು ಪಡೆದು ವೃತ್ತಿ ರೂಪವನ್ನು ಪಡೆದಾಗ ಅದು ಇಂತಹ ವಸ್ತುವೆಂಬ ಪ್ರಮೆ ಅಥವಾ ಜ್ಞಾನವನ್ನು ಉಂಟು ಮಾಡುತ್ತದೆ. ಇಂತಹ ಜ್ಞಾನವನ್ನು ದೊರಕಿಸುವ ಸಾಧನಕ್ಕೆ ಪ್ರಮಾಣ ಎಂದು ಕರೆಯಲಾಗಿದೆ. ಪ್ರಮಾಣಗಳು ಪ್ರಧಾನವಾಗಿ ಪ್ರತ್ಯಕ್ಷ, ಅನುಮಾನ, ಆಗಮ ಪ್ರಮಾಣಗಳು ಎಂದು 3 ಬಗೆ. ಪ್ರತ್ಯಕ್ಷ ಪ್ರಮಾಣವೆಂದರೆ ಚಕ್ಷು ಇತ್ಯಾದಿ ಇಂದ್ರಿಯಗಳ ಮೂಲಕ ವಸ್ತುವಿನ ಧರ್ಮದ ಅರಿವಾಗುತ್ತದೆ. ವಸ್ತುವಿನಲ್ಲಿ ಸಾಮಾನ್ಯ ಮತ್ತು ವಿಶೇಷ ಧರ್ಮಗಳಿದ್ದರೂ ಚಿತ್ತಕ್ಕೆ ವಿಶೇಷ ಧರ್ಮಗಳೇ ಪ್ರಧಾನವಾಗಿ ತೋರಿಬರುತ್ತವೆ. ಉದಾಹರಣೆಗೆ, ಮಣ್ಣಿನ ಮಡಕೆ ಎಂಬುದು ಸಾಮಾನ್ಯ ಧರ್ಮವಾದಾಗ ಆ ಮಡಕೆಯ ಮೇಲೆ ಇರುವ ಬಣ್ಣ ಅಥವಾ ತೂತು ಇತ್ಯಾದಿ ವಿಶೇಷತೆಗಳ ಜ್ಞಾನ ಅರಿವಾಗುತ್ತದೆ. ಸಮಾನ ಜಾತೀಯ ವಸ್ತುಗಳಲ್ಲಿ ಒಂದು ಬಗೆಯ ಸಂಬಂಧವಿರುತ್ತದೆ. ಈ ಸಂಬಂಧವನ್ನು ಸೂಚಿಸುವ ಮತ್ತು ಸಾಮಾನ್ಯ ರೂಪವನ್ನೇ ಪ್ರಧಾನವಾಗಿ ಗ್ರಹಿಸುವ ವೃತ್ತಿಗೆ ಅನುಮಾನ ಎನ್ನುವರು. ಉದಾಹರಣೆಗೆ, ಅಡುಗೆ ಮನೆಯಲ್ಲಿ ನೋಡಿದ್ದ ಧೂಮ ಮತ್ತು ಬೆಂಕಿಯ ಸಂಬಂಧವೇ ದೂರದಲ್ಲಿ ಧೂಮವನ್ನು ನೋಡಿದಾಗ ಬೆಂಕಿಯ ಇರುವಿಕೆಯನ್ನು ಗ್ರಹಿಸುವುದು ಅನುಮಾನ ಪ್ರಮಾಣವಾಗಿದೆ. ಆಗಮ ಪ್ರಮಾಣವೆಂದರೆ ತನಗೆ ಆಪ್ತನಾದವನು ತಾನು ಪ್ರತ್ಯಕ್ಷವಾಗಿಯೋ ಅಥವಾ ಅನುಮಾನದಿಂದಲೋ ತಿಳಿದ ವಿಷಯವನ್ನು ಶಬ್ದಗಳ ಮೂಲಕ ತಿಳಿಸಿದಾಗ ಆ ಶಬ್ದಗಳ ಅರ್ಥವನ್ನು ವಿಷಯವಾಗಿ ಉಳ್ಳ ಚಿತ್ತವೃತ್ತಿಯುಂಟಾದರೆ ಅದನ್ನು ಆಗಮ ಪ್ರಮಾಣ ಎಂದು ಕರೆಯಲಾಗುತ್ತದೆ. ವಿಪರ್ಯಯ ವೃತ್ತಿ. ವಿಪರ್ಯಯೋ ಮಿಥ್ಯಾಜ್ಞಾನ ಮತ ಧ್ರುವ ಪ್ರತಿಷ್ಠಂ. ಇದು ವಿಪರ್ಯಯ ವೃತ್ತಿಗಳನ್ನು ತಿಳಿಸುವ ಸೂತ್ರ. ಒಂದು ವಸ್ತುವಿನಲ್ಲಿ ಇಲ್ಲದ ರೂಪವನ್ನು ಅರಿಯುವುದು ಮಿಥ್ಯಾಜ್ಞಾನವಾಗುತ್ತದೆ. ಇಂತಹ ಮಿಥ್ಯಾಜ್ಞಾನದ ಫಲವಾಗಿ ಚಿತ್ತದಲ್ಲಿ ಉಂಟಾಗುವ ವೃತ್ತಿಯು ವಿಪರ್ಯಯ ಎನಿಸಿಕೊಳ್ಳುತ್ತದೆ. ಈ ವಿಪರ್ಯವೇ ಅವಿದ್ಯೆ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಬೆಳಕಿನ ಅಭಾವ ಅಥವಾ ಕಣ್ಣಿನ ದೋಷದಿಂದ ಹಗ್ಗವನ್ನು ಹಾವೆಂದು ಭ್ರಮಿಸುವುದು ವಿಪರ್ಯಯ. ಇದು ಒಂದು ಅವಿದ್ಯೆಯಾಗಿರುತ್ತದೆ. ವಿಕಲ್ಪ ವೃತ್ತಿ. ಶಬ್ದಾಜ್ಞಾನಾನುಪಾತಿ ವಸ್ತುಶೂನ್ಯೋ ವಿಕಲ್ಪ. ಇದು ವಿಕಲ್ಪ ವೃತ್ತಿಯನ್ನು ತಿಳಿಸುವ ಸೂತ್ರ. ಜ್ಞಾನಕ್ಕೆ ಅಗತ್ಯವಾದ ವಸ್ತುವಿಲ್ಲದೆ ಕೇವಲ ಶಬ್ದಜ್ಞಾನವನ್ನು ಅನುಸರಿಸಿ ಚಿತ್ತದಲ್ಲಿ ಉಂಟಾಗುವ ವೃತ್ತಿಯೇ ವಿಕಲ್ಪ. ಉದಾಹರಣೆಗೆ, ರಾಹುವಿನ ತಲೆ ಎಂಬಲ್ಲಿ ರಾಹುವಿಗೆ ತಲೆಯನ್ನು ಬಿಟ್ಟು ಯಾವುದೇ ಅವಯವಗಳು ಇಲ್ಲ, ಹಾಗಾಗಿ ರಾಹುವಿನ ತಲೆ ಎಂದಾಗ ಆ ವಸ್ತುವಿಲ್ಲದಿದ್ದರೂ ಶಬ್ದಜ್ಞಾನದ ಮೂಲಕ ಅದರ ಅರಿವಾಗುತ್ತದೆ. ಇದೇ ರೀತಿ ಬಾಣ ತಿಷ್ಠತಿ ಎಂಬಲ್ಲಿ ಬಾಣವು ನಿಲ್ಲುತ್ತದೆ ಎಂಬ ವೃತ್ತಿ ಉಂಟಾಗುತ್ತದೆ. ನಿದ್ರಾವೃತ್ತಿ. ಅಭಾವ ಪ್ರತ್ಯಾಲಂಬನ ವೃತ್ತಿರ್ನಿದ್ರಾ. ಇದು ನಿದ್ರಾವೃತ್ತಿಯನ್ನು ತಿಳಿಸುವ ಸೂತ್ರ. ಜಾಗೃತ್ ಸ್ವಪ್ನ ವೃತ್ತಿಗಳ ಅಭಾವಕ್ಕೆ ಕಾರಣವಾದ ತಮಸ್ಸನ್ನು ಅವಲಂಬಿಸಿರುವ ಚಿತ್ತವೃತ್ತಿಯೇ ನಿದ್ರೆ. ಇಲ್ಲಿ ನಿದ್ರಾ ಎಂದರೆ ಸುಷುಪ್ತಾವಸ್ಥೆಯಾಗಿದೆ. ತಮಸ್ಸಿನ ಪ್ರಭಾವ ಅಧಿಕವಾಗಿ
ಎಲ್ಲಾ ಇಂದ್ರಿಯಗಳು ತಮಸ್ಸಿನಿಂದ ಆವರಿಸಲ್ಪಟ್ಟು ಸತ್ವವು ಅಭಿಭೂತವಾಗಿರುವುದರಿಂದ ಬುದ್ಧಿಯು ವಿಷಯಗಳಿಂದ ಪರಿಣಾಮವಾಗದೆ ಕೇವಲ ತಮಃಪ್ರಧಾನವಾಗಿರುವ ಬುದ್ಧಿಯನ್ನು ಅರಿಯುವ ಪುರುಷನು ಎಚ್ಚರವಾಗಿರುತ್ತಾನೆ. ಆದರೆ ಸುಷುಪ್ತ ಸ್ಥಿತಿಯಲ್ಲೂ ಚಿತ್ತವು ವೃತ್ತಿಪರವಾಗಿರುತ್ತದೆ. ಈ ಕಾರಣಕ್ಕಾಗಿ ನಿದ್ರೆಯಿಂದ ಎದ್ದ ಕೂಡಲೇ ಮನಸ್ಸಿನ ಆಹ್ಲಾದತೆ, ಆಲಸ್ಯ ಇತ್ಯಾದಿ ಅನುಭವಗಳ ಅರಿವಾಗುತ್ತದೆ. ಆದುದರಿಂದ ನಿದ್ರೆಯೂ ಒಂದು ವೃತ್ತಿಯಾಗಿದೆ. ಸ್ಮೃತಿ ವೃತ್ತಿ ಅನುಭೂತ ವಿಷಯ ಸಂಪ್ರಮೋಷ ವಿಷಯ ಸಂಪ್ರಮೋಷ ಸ್ಮೃತಿ. ಇದು ಸ್ಮೃತಿ ವೃತ್ತಿಯನ್ನು ತಿಳಿಸುವ ವೃತ್ತ. ಹಿಂದೆ ಅನುಭವಿಸಿದ ವಿಷಯವನ್ನು ಯಾವುದೇ ಪರಿವರ್ತನೆ ಇಲ್ಲದೆ ನೆನಪಿಸಿಕೊಳ್ಳುವುದು ಸ್ಮೃತಿ. ಪ್ರಮಾಣ, ವಿಪರ್ಯ, ವಿಕಲ್ಪ ಮತ್ತು ನಿದ್ರೆಗಳಿಂದ ದೊರೆತ ಅನುಭವವು ಚಿತ್ತದಲ್ಲಿ ಸಜಾತೀಯವಾದ ಸಂಸ್ಕಾರಗಳನ್ನು ಉಂಟು ಮಾಡಿರುತ್ತದೆ. ಈ ಸಂಸ್ಕಾರದಿಂದ ಅನಂತರ ಹುಟ್ಟುವ ಜ್ಞಾನವೇ ಸ್ಮೃತಿ. ಈ ಸ್ಮೃತಿಯೂ ಕೂಡ ಒಂದು ವೃತ್ತಿಯಾಗಿದೆ. ಈ 5 ವೃತ್ತಿಗಳು ಸುಖ, ದುಃಖ, ಮೋಹಾತ್ಮಕಗಳಾಗಿರುವುದರಿಂದ ಇವು ಕ್ಲೇಶಗಳೇ ಆಗಿವೆ. ಈ ವೃತ್ತಿಗಳ ನಿರೋಧವು ಸಮಾಧಿಗೆ ಹಾದಿಯಾಗುತ್ತದೆ. ಯೋಗಶ್ಚಿತ್ತವೃತ್ತಿ ನಿರೋಧ. ಸೂತ್ರವು ತಿಳಿಸುವಂತೆ ಚಿತ್ತವೃತ್ತಿಗಳ ನಿರೋಧವು ಸಮಾಧಿ ಸ್ಥಿತಿಗೆ ಕಾರಣವಾಗುತ್ತದೆ ಎಂದು. ಆದರೆ ಈ ಚಿತ್ತವೃತ್ತಿಗಳ ನಿರೋಧ ಯಾವ ರೀತಿ ಎಂದು ಅಭ್ಯಾಸ ವೈರಾಗ್ಯಾಂ ತನ್ನಿರೋಧ ಎಂಬ ಸೂತ್ರವು ತಿಳಿಸುತ್ತದೆ. ಚಿತ್ತವು ನದಿಯಂತೆ ಬೇರೆ ಬೇರೆ ದಿಕ್ಕಿನಲ್ಲಿ ಹರಿಯುತ್ತದೆ. ಅದನ್ನು ನಮಗೆ ಉಪಕಾರಿಯಾಗಿ ಮಾಡಿಕೊಳ್ಳಬೇಕಾದರೆ ಅದಕ್ಕೆ ಕಾಲುವೆ, ಕಟ್ಟೆ ಇತ್ಯಾದಿಗಳ ನಿರ್ಮಾಣ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಇದೇ ರೀತಿ ನದಿಯಂತೆ ಚಿತ್ತವು ವೃತ್ತಿಗಳ ಪರಿಣಾಮದಿಂದ ಸಂಸಾರದ ಕಡೆಗೆ ಪ್ರವಹಿಸುತ್ತಿರುತ್ತದೆ. ಯೋಗಿಯು ತನ್ನ ಅಭ್ಯಾಸ ಮತ್ತು ವೈರಾಗ್ಯದಿಂದ ಆ ವೃತ್ತಿಗಳನ್ನು ನಿರೋಧಿಸಿ ವೈರಾಗ್ಯ ಪ್ರಾಪ್ತಿಯ ಕಡೆಗೆ ತಿರುಗಿಸಬೇಕು. ಆಗ ಕೈವಲ್ಯ ಪ್ರಾಪ್ತಿಯಾಗುತ್ತದೆ. ಇಂತಹ ಅಭ್ಯಾಸವು ಒಂದು ಬಾರಿ ಮಾಡಿದರೆ ಉಪಯುಕ್ತವಿಲ್ಲ. ಅದು ತತ್ರ ಸ್ಥಿತೋ ಯತ್ನೋಭ್ಯಾಸ ಎಂಬ ಸೂತ್ರವೇ ತಿಳಿಸುವಂತೆ ಚಿತ್ತವು ಧ್ಯೇಯದ ಮಾರ್ಗದ ಹಾದಿಯಿಂದ ಯಾವಾಗಲೂ ಹೊರಹೋಗುತ್ತಿರುತ್ತದೆ. ಇಂತಹ ಚಿತ್ತವೃತ್ತಿಗಳನ್ನು ಕೇವಲ ಒಂದು ಬಾರಿ ಅಥವಾ ಕೆಲವು ಕಾಲ ನಿರೋಧ ಮಾಡಿ ಧ್ಯೇಯ ಮಾರ್ಗದ ಕಡೆಗೆ ತರಲು ಪ್ರಯತ್ನಿಸಿದರೆ ಅದು ಸಾಲದು. ಯಾಕೆಂದರೆ ಚಿತ್ತವೃತ್ತಿಗಳ ಸ್ವಭಾವವೇ ಚಂಚಲವಾಗಿದೆ. ಚಂಚಲವೂ ಅಸ್ಥಿರವೂ ಆದ ಮನಸ್ಸು ಯಾವ ವಿಷಯ ನಿಮಿತ್ತದಿಂದ ಹೊರಕ್ಕೆ ಬರುವುದೋ ಆಯಾ ವಿಷಯದಿಂದ ಇದನ್ನು ನಿಗ್ರಹಿಸಿ ಆತ್ಮನಲ್ಲಿಯೇ ವಶಪಡಿಸಿಕೊಳ್ಳಬೇಕು. ಆದುದರಿಂದ ವೃತ್ತಿ ನಿರೋಧ ಅಭ್ಯಾಸವು ಯತ್ನಪೂರ್ವಕವಾಗಿ ನಿರಂತರವಾಗಿರಬೇಕು. ಯೋಗಿಯು ವೃತ್ತಿ ನಿರೋಧ ಅಭ್ಯಾಸಗಳನ್ನು ನಿರಂತರವಾಗಿ ಮತ್ತು ಆದರದಿಂದ ಮಾಡಬೇಕು. ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ ಎಂಬ ಸೂತ್ರದಂತೆ ಈ ರೀತಿ ಅಭ್ಯಾಸಗಳನ್ನು ಅವಿಚ್ಛಿನ್ನವಾಗಿ ಆದರದಿಂದ ಮಾಡಿದಾಗ ಕೈವಲ್ಯದ ಹಾದಿಯು ಸುಗಮವಾಗುತ್ತದೆ. ಬಹುಕಾಲ ಯೋಗವನ್ನು ಅಭ್ಯಾಸ ಮಾಡಿದರೂ ಮಧ್ಯೆ ಮಧ್ಯೆ ಅಭ್ಯಾಸವು ಭಂಗವಾಗುತ್ತಿದ್ದರೆ ವ್ಯುತ್ಥಾನ ಕಾಲದ ಸಂಸ್ಕಾರಗಳು ಯೋಗಜನಿತ ಸಂಸ್ಕಾರಗಳನ್ನು ನಿರರ್ಥಕ ಮಾಡುತ್ತವೆ. ಆದುದರಿಂದ ಅಭ್ಯಾಸಗಳನ್ನು ನಿರಂತರವಾಗಿ ಮತ್ತು ಅವಿಚ್ಛಿನ್ನವಾಗಿ ಮಾಡಬೇಕು. ಅಲ್ಲದೆ ಅಭ್ಯಾಸದಲ್ಲಿ ಶ್ರದ್ಧೆ ಮತ್ತು ಆದರ ಇರಬೇಕು. ಹೀಗೆ ಅಭ್ಯಾಸವನ್ನು ದೀರ್ಘಕಾಲ ನಿರಂತರವಾಗಿ ಸತ್ಕಾರದಿಂದ ಮಾಡಿದಾಗ ಅದು ದೃಢವಾಗುತ್ತದೆ. ಎಂದರೆ ಉಂಟಾಗುವ ಸಮಾಧಿಯು ವಿಷಯ ಸುಖವಾಸನೆಯಿಂದ ದುಃಖವಾಸನೆಯಿಂದ ಅಬಾಧಿತವಾಗಿರುತ್ತದೆ ಮತ್ತು ಗುರಿಯನ್ನು ಮುಟ್ಟುತ್ತದೆ. ಇಷ್ಟು ಸರ್. ಫೈನ್ ಸರ್. ತುಂಬಾ ನಿಯಮಿತವಾಗಿ ಆ ವಿಷಯಗಳ ಪ್ರತಿಪಾದನೆಗೆ ಬೇಕಾದಂತಹ ಸಿದ್ಧತೆ ಮತ್ತು ಒಂದು ಅಚ್ಚುಕಟ್ಟುತನ ಪ್ರಯತ್ನದಿಂದ ಚೆನ್ನಾಗಿ ಮಾಡಿದ್ರಿ. ಇಲ್ಲಿ ಒಂದಷ್ಟು ಚರ್ಚೆ ಮಾಡುವ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಶ್ನೆಗಳು. ನೀವು ವೃತ್ತಿಗಳು ಅಂತ ಹೇಳಿದ್ರಿ. ಈ ವೃತ್ತಿಗಳು ಮನಸ್ಸಿನಲ್ಲಿ ಉಂಟಾಗ್ತಾ ಇರ್ತದೆ, ನಿರಂತರವಾಗಿ ಉಂಟಾಗ್ತದೆ. ಆದ್ರೆ ನಿದ್ರೆಯೂ ಇಲ್ಲಿ ವೃತ್ತಿ ಅಂತ ಹೇಳ್ತೀವಿ. ನಿದ್ರೆ ಹೇಗೆ ವೃತ್ತಿ ಅಂತ ಹೇಳಬಹುದಾ ಸ್ವಲ್ಪ? ನಿದ್ರೆ ಹೇಗೆ ವೃತ್ತಿ ಇತ್ಲ? ನಿದ್ರೆ ಅಂದ್ರೇನು ಮತ್ತು ನಿದ್ರೆ ಹೇಗೆ ವೃತ್ತಿ? ಈಗ ಕನಸು ಬೀಳುವಂಥದ್ದು ನಿದ್ರೆ ಅಲ್ಲ. ನಿದ್ರೆಯಲ್ಲಿ ಮೂರು ವಿಧ ಇದೆ. ಜಾಗೃತ, ಸ್ವಪ್ನ ಮತ್ತು ಸುಷುಪ್ತ. ಇಲ್ಲಿ ಈ ಯೋಗ ಸೂತ್ರದಲ್ಲಿ ನಿದ್ರೆ ಅಂದ್ರೆ
ಸ್ವಪ್ನಾವಸ್ಥೆಯನ್ನು ಬಿಟ್ಟು ಸುಷುಪ್ತ ಸ್ಥಿತಿಯಲ್ಲಿ ಇರುವುದನ್ನ ನಿದ್ರೆ ಅಂತ ಹೇಳಿ ಪರಿಗಣಿಸ್ತಾರೆ. ಅಂದ್ರೆ ಸುಷುಪ್ತ ಸ್ಥಿತಿಯಲ್ಲಿ ಹೋದಾಗ ಮನಸ್ಸಿನಲ್ಲಿ ಏನೂ ಭಾವನೆಗಳು ಇರೋದಿಲ್ಲ ಅಥವಾ ಚಿತ್ತವೃತ್ತಿಗಳು ಇರೋದಿಲ್ಲ ಅಂತ ಹೇಳಿ ತೋರಿಕೆಗೆ ಕಾಣಿಸುತ್ತೆ. ಆದರೆ ಸುಷುಪ್ತ ಸ್ಥಿತಿಯಿಂದ ಈಚೆ ಬಂದಾಗ, ಅಂದ್ರೆ ನಿದ್ರೆಯಿಂದ ಎಚ್ಚರ ಆದಾಗ ಅವನಿಗೆ ಇವತ್ತು ಈಗ ಈ ಇಂದಿನ ನಿದ್ರೆ ಬಹಳ ಆನಂದವಾಗಿತ್ತು ಅಥವಾ ಬಹಳ ಇದಾಗಿತ್ತು, ಏನೋ ದುಃಖಮಯವಾಗಿತ್ತು ಅಥವಾ ಈ ರೀತಿ ಆಲಸ್ಯಮಯವಾಗಿತ್ತು, ಈ ರೀತಿ ಕೆಲವು ಅನುಭವಗಳನ್ನು ಹೇಳ್ಕೊಳ್ತಾನೆ. ಅದು ಹೇಳ್ಕೊಳ್ಬೇಕಾದ್ರೆ ನಿದ್ರೆಯಲ್ಲಿ ಯಾವುದೋ ಒಂದು ರೀತಿಯಾದ ವೃತ್ತಿ ಇರಲೇಬೇಕು. ಇಲ್ಲದೆ ಹೋದ್ರೆ ಆ ರೀತಿಯಾದ ಅನುಭವ ಅವನಿಗೆ ಆಗೋಕ್ ಸಾಧ್ಯ ಇಲ್ಲ. ಆದ್ರಿಂದ ನಿದ್ರೆಯ ನಂತರ, ಅಂದ್ರೆ ಸುಷುಪ್ತ ಸ್ಥಿತಿಗೆ ಹೋದ ನಂತರವೂ ಅವನಿಗೆ ಅದರಿಂದ ಈಚೆ ಬಂದಾಗ, ಸುಷುಪ್ತ ಸ್ಥಿತಿಯಿಂದ ಈಚೆ ಬಂದಾಗ ಅವನಿಗೆ ಆಗ್ತಕ್ಕಂಥ ಅನುಭವವನ್ನು ಅವನು ಹೇಳೋದ್ರಿಂದ ನಿದ್ರೆಯಲ್ಲೂ ಅಂದ್ರೆ ಸುಷುಪ್ತ ಸ್ಥಿತಿಯಲ್ಲೂ ವೃತ್ತಿ ಇದೆ ಅಂತ ಹೇಳಿ ಭಾವಿಸ್ಬೇಕಾಗುತ್ತೆ. ಅಲ್ಲಿ ಸತ್ವ, ರಜಸ್ಸು, ತಮಸ್ಸು ಎಂಬ 3 ರೀತಿಯ ಸುಷುಪ್ತಿಯನ್ನು ಹೇಳಿದ್ದಾರೆ. ಅದು ಸತ್ವ, ರಜ, ತಮಸ್ಸು ಈ 3 ಇದು ಯಾವುದು ಹೆಚ್ಚಾಗಿರುತ್ತದೋ ಆ ರೀತಿಯಾದ ಅನುಭವದ ಸುಷುಪ್ತ ಸ್ಥಿತಿ ನಮಗೆ ದೊರಕಿರುತ್ತೆ. ಅದರ ವ್ಯಕ್ತ ಆಗೋದು ಯಾವಾಗ ಅಂದ್ರೆ ನಿದ್ರೆಯಿಂದ ಈಚೆ ಬಂದಾಗ, ಅಂದ್ರೆ ಆ ಸ್ಥಿತಿಯಿಂದ ಈಚೆ ಬಂದಾಗ ಮಾತ್ರ ವ್ಯಕ್ತ ಆಗುತ್ತೆ, ಇಲ್ಲದ್ರೆ ವ್ಯಕ್ತ ಆಗೋದಿಲ್ಲ. ಕ್ಲಿಷ್ಟ ಮತ್ತು ಅಕ್ಲಿಷ್ಟ ಅಂತ ಹೇಳಿದ್ರಲ್ಲ, ಯಾವ ಹಿನ್ನೆಲೆಯಲ್ಲಿ ಇದು ಕ್ಲಿಷ್ಟ ಮತ್ತು ಅಕ್ಲಿಷ್ಟ? ಅಂದ್ರೆ ಸಂಸ್ಕಾರಗಳು, ಅಂದ್ರೆ ವೃತ್ತಿಯಿಂದಾಗಿ 5 ವೃತ್ತಿಗಳು ಅಂತ ಹೇಳ್ತಾರೆ. ಆದ್ರೆ ಇವುಗಳನ್ನ ಕ್ಲಿಷ್ಟ ವೃತ್ತಿ, ಈಗ ಕೆಲವು ವೃತ್ತಿಗಳು ಅಂದ್ರೆ ಅವು ಕ್ಲಿಷ್ಟ ಸಂಸ್ಕಾರವನ್ನು ಕೊಡಬಹುದು, ಅಕ್ಲಿಷ್ಟ ಸಂಸ್ಕಾರವನ್ನು ಕೊಡಬಹುದು. ಅದು ಕೊಡ್ತಕ್ಕಂಥ ಸಂಸ್ಕಾರಗಳು ಅಂದ್ರೆ ವೃತ್ತಿಯಿಂದಾಗಿ ಬರ್ತಕ್ಕಂಥ ಸಂಸ್ಕಾರಗಳ ಮೇಲೆ ಅವ್ರನ್ನ ಕ್ಲಿಷ್ಟ ಮತ್ತೆ ಅಕ್ಲಿಷ್ಟ ಅಂತ ಹೇಳಿ ಕರೀತಾರೆ ಅಂತ ನನ್ನ ಅನಿಸಿಕೆ. ಕ್ಲಿಷ್ಟ ಅಂದ್ರೆ ಅಂದ್ರೆ ಯೋಗದಿಂದ ದೂರ ಹೋಗ್ತಕ್ಕಂಥದ್ದು ಅಥವಾ ಯೋಗಿಯ ಮಾರ್ಗದಿಂದ ದೂರ ಹೋಗ್ತಕ್ಕಂಥದ್ದು. ಅಕ್ಲಿಷ್ಟ ಅಂದ್ರೆ ಯೋಗಿಯ ಮಾರ್ಗಕ್ಕೆ ಪ್ರಯೋಜನವಾಗ್ತಕ್ಕಂಥದ್ದು ಅಂತ ಹೇಳಿ. ಕ್ಲಿಷ್ಟವನ್ನ ಮೋಚಕ ಮತ್ತು ಅಕ್ಲಿಷ್ಟವನ್ನ ಬಂಧಕ ಎಂಬುದಾಗಿಯೂ ಹೇಳ್ಬೋದು. ಫೈನ್ ಸರ್. ಇನ್ನು ಈ ವೃತ್ತಿಗಳು ಪ್ರಮಾಣ, ವಿಪರ್ಯ, ವಿಕಲ್ಪ, ನಿದ್ರಾ, ಸ್ಮೃತಯ ಅಂತ ಹೇಳಿ ವಿಭಾಗ ಮಾಡಿದ್ದಾರೆ. ಇಲ್ಲಿ ವಿಪರ್ಯಯ ಅನ್ನೋ ಶಬ್ದವನ್ನು ಇನ್ನೊಂದು ಸ್ವಲ್ಪ ಹೇಳ್ಬೋದ? ವಿಪರ್ಯಯ ಅಂದ್ರೆ ಯಾವುದೋ ಒಂದು ವಸ್ತು ಇರ್ತದೆ, ಅಂದ್ರೆ ಯಾವುದೋ ಒಂದು ವಸ್ತು ಜ್ಞಾನ ಇರ್ತದೆ, ವಸ್ತು ಇರುತ್ತದೆ. ಆದ್ರೆ ಅದ್ರ ಜ್ಞಾನವನ್ನ ನಾವು ತಿಳ್ಕೊಳ್ಳುವಾಗ ಭ್ರಮಿಸಿ ಅದು ಏನೋ ಬೇರೆ ರೀತಿಯಾಗಿ ಅನ್ಯಥಾ ನಾವು ಭಾವಿಸ್ತೀವಿ, ಅದನ್ನ ವಿಪರ್ಯಯ ಅಂತ ಹೇಳ್ತೀವಿ. ಅಂದ್ರೆ ಈಗ ಒಂದು ಹಗ್ಗ ಇದೆ, ಅದು ಬೆಳಕಿಲ್ಲ ಅಥವಾ ಕಣ್ಣಿನ ದೋಷದಿಂದಾಗಿ ಅದನ್ನ ಹಾವು ಅಂತ ಭ್ರಮಿಸಿರ್ತೀವಿ. ಅದರಿಂದ ಹಾವಲ್ಲ, ಆದ್ರೆ ಮನಸ್ಸಿನ ವೃತ್ತಿಯಲ್ಲಿ ಅದು ಭ್ರಮೆ ಉಂಟಾಗಿರ್ತದೆ, ಹಾವು ಅಂತಕ್ಕಂಥ ಭ್ರಮೆ ಉಂಟಾಗಿರ್ತದೆ. ಆಗ ಅದನ್ನ ವಿಪರ್ಯಯ ವೃತ್ತಿ ಅಂತ ಹೇಳ್ತೀವಿ. ಆದ್ರೆ ಆ ಭ್ರಮೆ ಎಲ್ಲಿವರೆಗೆ ಇರ್ತದೆ ಅಂದ್ರೆ ಅದರ ನಿಜವಾದ ಪ್ರಮಾಣ ಸಿಗೋವರೆಗೆ, ಅಂದ್ರೆ ಏನೋ ನೋಡೋವರೆಗೆ ಅಥವಾ ಅದರದ್ದು ಏನೋ ನಾವೇ ನೋಡೋವರೆಗೆ ಅಥವಾ ಇನ್ಯಾರು ಹೇಳೋವರೆಗೆ, ಅದರದ ಸತ್ಯವನ್ನು ತಿಳಿಯೋವರೆಗೆ ಆ ಭ್ರಮೆ ಅನ್ನೋದು ವೃತ್ತಿಯಾಗಿ ಉಳಿದಿರುತ್ತದೆ ಮನಸ್ಸಿನಲ್ಲಿ. ಅಂದ್ರೆ ಅದರ ಸತ್ಯಾಸತ್ಯತೆ ತಿಳಿಯೋವರೆಗೆ ಅದು ಒಂದು ವಿಪರ್ಯಯ ವೃತ್ತಿಯಾಗಿ ಉಳಿದಿರುತ್ತೆ. ಆ ಭ್ರಮೆ ಇದೆಯಲ್ಲ, ಅದನ್ನ ವಿಪರ್ಯಯ ಅಂತ ಕರಿತೀವಿ. ಇನ್ನು ವಿಕಲ್ಪ ಬಗ್ಗೆ? ವಿಕಲ್ಪ ಅಂದ್ರೆ ಅಲ್ಲಿ ಒಂದು ಇದಿರ್ತದೆ, ಯಾವುದೋ ಒಂದು ವಸ್ತು ಅಥವಾ ಯಾವುದೋ ಒಂದು ವಸ್ತುವಿನ ಜ್ಞಾನ ಯಾವುದೋ ಒಂದು ಇರ್ತದೆ. ಆದ್ರೆ ಅದು ವಸ್ತುವಿನ ಜ್ಞಾನ ಇದ್ರೂ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ತಿಳಿದಿರಲ್ಲ, ಸರಿಯಾದ ರೀತಿಯಲ್ಲಿ ಅದಕ್ಕೆ ನಮಗೆ ಸಿಕ್ಕಿರೋದಿಲ್ಲ, ಪ್ರಮಾಣಗಳು ಸಿಕ್ಕಿರೋದಿಲ್ಲ. ಹಾಗಾಗಿ ನಾವು ಅದನ್ನ ವಿಕಲ್ಪವಾಗಿ ಅಂದ್ರೆ ಬೇರೆ ರೀತಿ ತಿಳಿತೀವಿ. ಈಗ ರಾಹುವಿನ ತಲೆ ಅಂತ ಹೇಳ್ತೀವಿ, ರಾಹುಗೆ ತಲೆ ಮಾತ್ರ ಇದೆ, ಬೇರೆ ಏನೂ ಇಲ್ಲ. ಆದ್ರೆ ರಾಹುವಿನ ತಲೆ ಅಂತ ಹೇಳ್ತಕ್ಕಂಥದ್ದು ಅಂದ್ರೆ ಆ ರೀತಿ ಭ್ರಮಿಸ್ತಕ್ಕಂಥದ್ದು, ಆ ರೀತಿ ಚಿತ್ತವೃತ್ತಿ ಆಗ್ತಕ್ಕಂಥದ್ದು ವಿಕಲ್ಪ. ಅಂದ್ರೆ ಅದು ಆಲ್ರೆಡಿ ಇದೆ, ಅದು ಇನ್ನೇನು ಇಲ್ಲ, ಅವನಿಗೆ ತಲೆ ಬಿಟ್ಟು ಇನ್ನೇನಿಲ್ಲ, ಆದ್ರೂ ತಲೆ ಅಂತ ಹೇಳ್ತೀವಿ, ಅದನ್ನ ವಿಕಲ್ಪ ಅಂತ ಅನ್ಕೊಡ್ತೀವಿ.
ಇಲ್ಲಿ ಈಗ ವಿಕಲ್ಪಕ್ಕೆ ಬಾಣಃ ತಿಷ್ಠತಿ ಅಂತ ಹೇಳ್ತೀವಿ. ಬಾಣಃ ತಿಷ್ಠತಿನಲ್ಲಿ ಅಂದ್ರೆ ಬಾಣ ನಿಂತಿದೆ ಅಂತ ಹೇಳ್ತೀವಿ, ಆದ್ರೆ ನಿಂತಿರಲ್ಲ ಅದು. ಬಾಣ ಚಲಿಸ್ತಾ ಇಲ್ಲ ಅನ್ನೋದು ಒಂದು, ಅದರ ಚಲನೆ ಇಲ್ಲ, ಬಾಣದ ಚಲನೆ ಇಲ್ಲ. ಆದ್ರೆ ಅದನ್ನ ನಾವೇನ್ ಹೇಳ್ತೀವಿ, ಬಾಣ ನಿಂತಿದೆ ಅಂತ ಹೇಳಿ. ಬಾಣ ನಿಜವಾಗ್ಲೂ ನಿಂತಿರಲ್ಲ ಅದು. ಬಾಣ ಚಲನೆ ಇಲ್ಲ ಅಂತ ಹೇಳೋದ್ರಿಂದ ಬಾಣ ನಿಂತಿದೆ ಅಂತ ಹೇಳ್ತೀವಿ. ಅದನ್ನ ವಿಕಲ್ಪ ಅಂತ ಹೇಳಿ. ಇದು ಸ್ವಲ್ಪ ಇಲ್ಲಿ ಶಬ್ದಜ್ಞಾನ ಅನುಪಾತಿ ವಸ್ತು ಶೂನ್ಯೋ ವಿಕಲ್ಪ ಅಂತ ಸೂತ್ರ ಇದೆ. ಹ ಇಲ್ಲಿ ಶಬ್ದಜ್ಞಾನ ಮಾತ್ರ ಉಂಟಾಗ್ತದೆ, ಆದ್ರೆ ವಸ್ತು ಇಲ್ಲ. ಈಗ ಮೃಗತೃಷ್ಣಾಂಭಸಿ ಸ್ನಾತಃ ಅಂತ ಹೇಳಿ, ಶಶಶೃಂಗಧನು, ಶಶಕ್ಕೆ ಶೃಂಗ ಇಲ್ಲ, ಆದ್ರೆ ಶಶಶೃಂಗ ಎಂಬ ಪ್ರಯೋಗ ಇದೆ. ಸೊ ಶಶಶೃಂಗ ಎಂಬ ಪ್ರಯೋಗ ಇದೆ, ಅದನ್ನ ಪ್ರಯೋಗವನ್ನು ಕೇಳಿ ನಾವು ಕಲ್ಪಿಸ್ಕೊಳ್ತೇವೆ. ಸೊ ಇದು ಶಬ್ದದಿಂದ ಜ್ಞಾನ ಉಂಟಾಗ್ತದೆ, ಆದ್ರೆ ವಸ್ತು ಇಲ್ಲದೆ ಇರುವಂಥದ್ದು. ವಸ್ತು ಇಲ್ಲ, ಆದ್ರೆ ಶಬ್ದದಿಂದ ಆ ಒಂದು ವಿಷಯಕವಾದಂತಹ ಜ್ಞಾನ ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತದೆ. ಶಶಕ್ಕೆ ಒಂದು ಶೃಂಗ ಇದ್ರೆ ಹೇಗಿರ್ತದೆ, ಇದೊಂದು ಕಲ್ಪನೆ. ಈಗ ರಾಹುವಿನ ಶಿರ ಎಂಬಲ್ಲಿ ರಾಹುವಿನ ಶಿರ ಅಂತ ಹೇಳಿದಾಗ ಅಲ್ಲಿ ಅಂಗ ಅಂಗಿ ಭಾವ ಸಂಬಂಧ ಇರಬೇಕು. ಷಷ್ಠಿ ಪ್ರಯೋಗ ಇದ್ದಾಗ ಅಂಗ ಅಂಗಿ ಭಾವ ಸಂಬಂಧ ಇರಬೇಕು. ಈಗ ನನ್ನ ಕೈ ಅಂದ್ರೆ ಕೈ ನನ್ನ ದೇಹದ ಒಂದು ಅಂಗವಾಗಿರ್ಬೇಕು, ಆಗ ಅಂಗ ಅಂಗಿ ಭಾವ ಸಂಬಂಧ ಆಗ್ತದೆ. ಆದರೆ ರಾಹೋ ಶಿರಃ ಎಂಬಲ್ಲಿ ರಾಹುವೇ ಶಿರಃ, ಅಲ್ಲಿ ನಮಗೆ ರಾಹುವಿನ ಶಿರ ಎಂಬಂತಹ ಆ ಅಂಗ ಅಂಗಿ ಭಾವ ಸ್ಪಷ್ಟವಾಗಿ ಗೊತ್ತಾಗುವುದಿಲ್ಲ. ಅದೇ ರೀತಿ ನೀವು ಇನ್ನೊಂದು ಉದಾಹರಣೆ ಕೊಟ್ರಿ, ಬಾಣಸ್ತಿಷ್ಠತಿ. ಈ ಬಾಣಸ್ತಿಷ್ಠತಿ ಎಂಬಲ್ಲೂ ಕೂಡ ಬಾಣ ಸಂಚಲನಶೀಲವಾಗಿರುತ್ತದೆ, ಆದ್ರೂ ಬಾಣ ತಿಷ್ಠತಿ ಎಂಬಂತಹ ಪ್ರಯೋಗವನ್ನು ಮಾಡುತ್ತೇವೆ. ಸೊ ಇಲ್ಲಿ ಶಬ್ದವು ಮಾತ್ರ ನಮ್ಮ ಜ್ಞಾನವನ್ನು ಉಂಟು ಮಾಡುತ್ತದೆ ಹೊರತು ಅದಕ್ಕೆ ಅನುರೂಪಿಯಾದಂತಹ ಪದಾರ್ಥ ಅಲ್ಲ. ಶಬ್ದದಿಂದಲೇ ನಾವು ಜ್ಞಾನ ಗಳಿಸ್ತೇವೆ. ಅದಕ್ಕೆ ಸೂತ್ರ ತುಂಬಾ ಸ್ಪಷ್ಟ ಇದೆ, ಶಬ್ದಜ್ಞಾನ ಅನುಪಾತಿ. ಶಬ್ದಜ್ಞಾನವನ್ನು ಆಧರಿಸಿ ಉಂಟಾಗುವಂತಹ ಜ್ಞಾನ, ಆದ್ರೆ ವಸ್ತು ಶೂನ್ಯ, ವಸ್ತು ಹಾಗೆ ಇಲ್ಲ. ರಾಹೋಶಿರಃ ಪುರುಷನ ಚೈತನ್ಯ. ಪುರುಷನ ಚೈತನ್ಯ ಎಂಬಲ್ಲಿ ಪುರುಷನೇ ಚೈತನ್ಯ ಅಲ್ಲಿ, ಆದ್ರೂ ಕೂಡ ಪುರುಷನ ಚೈತನ್ಯ ಅಂತ ಹೇಳಿ ನಾವು ಷಷ್ಠಿ ಪ್ರಯೋಗವನ್ನು ಮಾಡ್ತೇವೆ. ಈ ರೀತಿಯ ಉದಾಹರಣೆಗಳು ಇಲ್ಲಿ ಆ ಶ್ಲೋಕ ಮೃಗತೃಷ್ಣಾಂಭಸಿ ಸ್ನಾತಃ ಶಶ ಖಪುಷ್ಪ ಕೃತಶೇಖರಃ ಏಷವಂಧ್ಯಾಸುತೋ ಯಾತಿ ಶಶಶೃಂಗಧನುರ್ಧರಃ. ಇಲ್ಲೆಲ್ಲವೂ ಕೂಡ ಈಗ ಬಿಸಿಲುಗುದ್ರೆ ನಮ್ಗೆ ಅದೊಂದು ಭ್ರಮೆ. ಅಲ್ಲೊಂದು ಶಬ್ದದಿಂದ ನಮಗೆ ಜ್ಞಾನ ಉಂಟಾಗ್ತದೆ ಹೊರತು ಅಲ್ಲಿ ಬಿಸಿಲುಗುದ್ರೆ ಅನ್ನುವಂಥ ನೀರೇ ಇರೋದಿಲ್ಲ. ಈ ಎಲ್ಲ ಶಬ್ದವನ್ನೇ ಆಧರಿಸಿ ಉಂಟಾಗುವಂತಹ ಚಿತ್ತವೃತ್ತಿ, ವಸ್ತು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ. ಸೊ ಒಟ್ಟು 5 ಪ್ರಕಾರವಾದದ್ದು. ಒಂದು ಪ್ರಮಾಣ, ಅಂದ್ರೆ ಇಂದ್ರಿಯಾರ್ಥ ಸನ್ನಿಕರ್ಷದಿಂದ ಉತ್ಪನ್ನವಾಗುವಂತಹ ಜ್ಞಾನ, ಅದು ಪ್ರತ್ಯಕ್ಷ. ಅನುಮಾನವು ಕೂಡ ಪ್ರತ್ಯಕ್ಷವನ್ನೇ ಆಧರಿಸಿ ಉಂಟಾಗಿರುತ್ತದೆ. ಅದರಿಂದ ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣಾನಿ. ಆದ್ರೆ ಇಲ್ಲಿ ಪ್ರಮಾಣ ಅಂತ ಹೇಳಿರೋದ್ರಿಂದ ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಮೂರನ್ನು ನಾವಿಲ್ಲಿ ಗ್ರಹಿಸಿಕೊಳ್ಬೇಕಾಗ್ತದೆ. ಸೊ 3 ಪ್ರಮಾಣಗಳಿಂದ ಉಂಟಾಗುವಂತಹ ಚಿತ್ತವೃತ್ತಿ, ಇದು ಮೊದಲನೆಯ ಒಂದು ವಿಷಯ. ವಿಪರ್ಯಯ ಅನ್ಯಥಾ ಗ್ರಹಣಂ ಅಥವಾ ಭ್ರಮೆ. ಹಾಗೆಯೇ ವಿಕಲ್ಪ, ಶಬ್ದ ಮಾತ್ರ ಇದೆ, ಅರ್ಥ ಇಲ್ಲ, ಇದು ವಿಕಲ್ಪ. ನಿದ್ರೆ ಒಂದು ಸುಷುಪ್ತ್ಯವಸ್ಥೆ. ಹಾಗೆಯೇ ಸ್ಮೃತಿ, ಪೂರ್ವಘಟಿತವಾದಂತಹ ಅನುಭವದ ಸ್ಮರಣೆ, ಪುನಃಸ್ಮರಣೆ. ಹೀಗೆ 5 ವೃತ್ತಿಗಳು ಅಂತ ಹೇಳಿದ್ರು. ಉತ್ತಮ.
ಈ ವೃತ್ತಿಗಳನ್ನು ಯಾಕೆ ನಿಗ್ರಹ ಮಾಡಬೇಕು? ವೃತ್ತಿಗಳು ಇರ್ಲಿ, ಏನ್ ಸಮಸ್ಯೆ? ಅಂದ್ರೆ ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂದ್ರೆ ಈ ಚಿತ್ತವೃತ್ತಿಯನ್ನ ಅಂದ್ರೆ ನಮ್ಮ ಚಿತ್ತವನ್ನ ಏಕಾಗ್ರಗೊಳಿಸ್ಬೇಕಾದ್ರೆ ಈ ವೃತ್ತಿಗಳು ಭಂಗ ತರುತ್ತವೆ ಏಕಾಗ್ರತೆಗೆ. ಆದ್ರಿಂದ ಇವುಗಳನ್ನು ನಿರೋಧಿಸಬೇಕು ಅಂದ್ರೆ ನಿಯಂತ್ರಿಸಬೇಕು ಅಥವಾ ನಾಶ ಮಾಡಬೇಕು ಅಂತಾರೆ. ಯಾಕೆಂದ್ರೆ ಯೋಗ ಸ್ಥಿತಿಯನ್ನು ಪಡಿಬೇಕಾದ್ರೆ ಅಂದ್ರೆ ಸಮಾಧಿ ಸ್ಥಿತಿಯನ್ನು ಪಡಿಬೇಕಾದ್ರೆ ಈ ಚಿತ್ತವೃತ್ತಿಗಳು ಮೊದಲು ನಾಶವಾಗಬೇಕು, ಅದು ನಿರೋಧ ಆಗಬೇಕು. ಈ ಪಂಚ ಚಿತ್ತವೃತ್ತಿಗಳು ಅಂತ ಹೇಳಿದ್ರಲ್ಲ, ಪಂಚ ಕ್ಷಿಪ್ತ, ಮೂಢ, ವಿಕ್ಷಿಪ್ತ ಅಂತ. ಆ ಕ್ಷಿಪ್ತದ ಸ್ವರೂಪ ಏನು? ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ನಿರುದ್ಧ, ಏಕಾಗ್ರ ಮತ್ತು ನಿರುದ್ಧ. ಇವು ಚಿತ್ತದ ಇದು ಅಂದ್ರೆ ಕ್ಷಿಪ್ತ, ವಿಕ್ಷಿಪ್ತ, ಮೂಢ ಮತ್ತು ವಿಕ್ಷಿಪ್ತ. ಕ್ಷಿಪ್ತ, ಮೂಢ ಮತ್ತು ವಿಕ್ಷಿಪ್ತ ಅಂದ್ರೆ ಇದು ವಿವರಣೆ ಬೇಕಾ? ಹಂಗಂದ್ರೆ ಏನು? ಕ್ಷಿಪ್ತ ಅಂದ್ರೇನು, ವಿಕ್ಷಿಪ್ತ ಅಂದ್ರೇನು, ಮೂಢ ಅಂದ್ರೇನು? ಸ್ವಲ್ಪ ನನಗೆ ಇರ್ಬೇಕಾಯ್ತು ಒಂಚೂರು. ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಭಾಗದಲ್ಲಿದೆ 5 ವೃತ್ತಿಗಳು? ಅಲ್ಲ, ಪ್ರಾರಂಭದಲ್ಲೇ ಬರ್ತದೆ ಕ್ಷಿಪ್ತ ವಿಕ್ಷಿಪ್ತ ಅಂದ್ರೆ ಸೂತ್ರಗಳು ಯಾವುದೂ ಇಲ್ಲ ಅದಕ್ಕೆ. ಸೂತ್ರ ಇಲ್ಲ, ಆದ್ರೆ ಅದ್ರ ಬಗ್ಗೆ ಇರುವಂತಹ ವಿಚಾರ. ಮೂಢ ಅಂದ್ರೆ ತಪ್ಪು, ಇದು ತಮೋಗುಣದಿಂದ ತಪ್ಪು ಕಲ್ಪನೆ ಮಾಡ್ಕೊಂಡಿರ್ತಕ್ಕಂಥದ್ದು ಮೂಢ. ಇಲ್ಲ, ಅಷ್ಟು ಇಲ್ಲ, ಅದ್ರ ಬಗ್ಗೆ ತಯಾರಿ ಆಗಿಲ್ಲ. ಇಲ್ಲಿ ಪೇಜ್ ನಂಬರ್ 4 ಹರ್ಷಾನಂದ್ರ ಪುಸ್ತಕ. ಇಲ್ಲಿದೆ, ಕರೆಕ್ಟ್. 4ರಲ್ಲಿದೆ. ಚಿತ್ತಕ್ಕೆ ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ ಎಂಬ 5 ಅವಸ್ಥೆಗಳಿವೆ. ಕ್ಷಿಪ್ತಾವಸ್ಥೆಯಲ್ಲಿ ರಜೋಗುಣವು ಹೆಚ್ಚಾಗಿರುತ್ತದೆ. ಚಿತ್ತ ವಿಷಯದಲ್ಲಿ ಸದಾ ಇಳಿಯಲ್ಪಡುತ್ತದೆ. ಎಸೆ. ವಿಕ್ಷಿಪ್ತ ಅಂದ್ರೆ ಚಿತ್ತದಲ್ಲಿ ರಜೋಗುಣ, ಆಮೇಲೆ ಮೂಢದಲ್ಲಿ ತಮೋಗುಣ. ವಿಕ್ಷಿಪ್ತದಲ್ಲಿ 2 ಇರುತ್ತೆ. ವಿಕ್ಷಿಪ್ತದಲ್ಲಿ ಅದು ಚಂಚಲ, ಅದು ರಜಸ್ಸು ಮತ್ತು ಸತ್ವಗೂ ಇರ್ತದೆ. ನೋಡಿ, ಇಲ್ಲಿ ಕೆಲವೊಂದು ಸಲ ಸ್ಥಿರತೆಯನ್ನು ಪಡೆಯುತ್ತದೆ. ಅಂದ್ರೆ ಸತ್ವಗುಣ ಸ್ಥಿರತೆಯನ್ನು ಹೊಂದಿರ್ತದೆ. ಆದ್ದರಿಂದ ವಿಕ್ಷಿಪ್ತಕ್ಕೂ ಕ್ಷಿಪ್ತಕ್ಕೂ ಒಂದು ಸಣ್ಣ ಭೇದ. ವಿಕ್ಷಿಪ್ತದಲ್ಲಿ ಸತ್ವಗುಣ ಇರ್ತದೆ. ಕೆಲವೊಂದು ಕಾಲ, 5 ನಿಮಿಷ 10 ನಿಮಿಷ ಮನಸ್ಸು ಒಂದು ವಿಷಯದಲ್ಲಿ ನಿಲ್ತದೆ. ಅದು ಸಂಪೂರ್ಣವಾಗಿ ಚಂಚಲ ಅಲ್ಲ, ಒಂದು ಸ್ವಲ್ಪ ಸತ್ವಗುಣದ ಸಂಯೋಗವೂ ಇರೋದ್ರಿಂದ ಕ್ಷಣಕಾಲ, ಸ್ವಲ್ಪ ಕಾಲ ಒಂದು ವಸ್ತುವಿನಲ್ಲಿ ನಿಲ್ತದೆ. ಆದ್ರಿಂದ ಕ್ಷಿಪ್ತಕ್ಕಿಂತ ವಿಕ್ಷಿಪ್ತವು ತುಂಬಾ ಒಂದು ಹಂತದಲ್ಲಿ ಉತ್ತಮವಾದಂತಹ ಸ್ಥಿತಿ ಅಂತಾನೆ ಹೇಳ್ಬೋದು. ಆಮೇಲೆ ಮುಂದೆ ಆದ್ರಿಂದ ನೋಡಿ, ಮುಂದಿನ ಇದರಲ್ಲಿ ಪಂಕ್ತಿಯಲ್ಲಿ ಬರೀತಾರೆ, ಕ್ಷಿಪ್ತ ಮೂಢಗಳಲ್ಲಂತೂ ಯೋಗವು ಸಮಾಧಿಯು ಸಾಧ್ಯವೇ ಇಲ್ಲ. ವಿಕ್ಷಿಪ್ತಾವಸ್ಥೆಯು ಸಮಾಧಿಗೆ ವಿರೋಧವಾಗಿರುವುದರಿಂದ ಅದರಲ್ಲಿಯೂ ಸಮಾಧಿಯು ಸಾಧ್ಯವಿಲ್ಲ. ಸೊ ವಿಕ್ಷಿಪ್ತಾವಸ್ಥೆಯಲ್ಲಿ ಸಾತ್ವಿಕ ಗುಣದ ಪ್ರಭಾವದಿಂದ ಅಲ್ಪ ಕಾಲದವರೆಗೆ ಒಂದು ವಸ್ತುವಿನಲ್ಲಿ ನಿಲ್ತದೆ ಮನಸ್ಸು, ಆದರೆ ಪುನಃ ಅದು ಚಾಂಚಲ್ಯವನ್ನು ಹೊಂದುವುದರಿಂದ ಅದನ್ನು ಮೀರಬೇಕು ಅನ್ನೋದೇ ಯೋಗದ ಅಪೇಕ್ಷೆ. ಇನ್ನು ಏಕಾಗ್ರದಲ್ಲಿ 4ನೇ ಅವಸ್ಥೆ, ಏಕಾಗ್ರದಲ್ಲಿ ಹೇಗಿರ್ತದೆ? ಸತ್ವಗುಣ ಪ್ರಧಾನ ಆಗಿರ್ತದೆ. ಕೇವಲ ಸತ್ವಗುಣ ಪ್ರಧಾನ ಅಂದ್ರೆ ಒಂದೇ ವಸ್ತುವಿನಲ್ಲಿ ಮನಸ್ಸು ಕೇಂದ್ರೀಕೃತವಾಗಿರ್ತದೆ. ತೈಲಧಾರಾವತ ಸಂತತ ಪ್ರವಾಹ ಅಂತ ಏನು ಹೇಳ್ತಾರೆ, ಹೇಗೆ ತೈಲಧಾರೆಯಂತೆ ಅವಿಚ್ಛಿನ್ನವಾದಂತಹ ಪರಂಪರೆಯನ್ನು ಹೊಂದಿರ್ತದೆ ಚಿತ್ತವೃತ್ತಿಗಳು. ಇನ್ನು ಕೊನೆಯದಾದದ್ದು ಏಕಾಗ್ರ, ನಿರುದ್ಧ. ನಿರುದ್ಧಾವಸ್ಥೆಯಲ್ಲಿ ಚಿತ್ತವೃತ್ತಿಗಳೇ ಏಳದಂತೆ ಇರುವಂತಹ ಸ್ಥಿತಿ. ಇಲ್ಲಿ ನೋಡಿ, ಅಸಂಪ್ರಜ್ಞಾತ ಅಥವಾ ಅಸಂಪ್ರಜ್ಞಾತ ಯೋಗ ಅಥವಾ ಅಸಂಪ್ರಜ್ಞಾತ ಸಮಾಧಿ ಎಂಬ ಹೆಸರನ್ನು ಪಡೆಯುತ್ತದೆ.
ಕ್ಷಿಪ್ತಾವಸ್ಥೆಯು ದೈತ್ಯ ದಾನವರಿಗೂ, ಮೂಢಾವಸ್ಥೆಯು ಪಿಶಾಚಿಗಳಿಗೂ ಮತ್ತು ವಿಕ್ಷಿಪ್ತಾವಸ್ಥೆಯು ದೇವತೆಗಳಿಗೂ ಸಹಜವಾಗಿರುತ್ತದೆ. ಹಾಗಾದ್ರೆ ಮನುಷ್ಯರಿಗೆ ಮೂರು ಇರುತ್ತೆ. ಮನುಷ್ಯರಿಗೆ ಇವು 4 ಸಾಧ್ಯವಾಗಿರುತ್ತದೆ. ಕ್ಷಿಪ್ತ, ವಿಕ್ಷಿಪ್ತ, ಮೂಢ, ಏಕಾಗ್ರ. ಆದ್ರೆ ಕೆಲವೊಬ್ರು ಯೋಗಿಗಳಿಗೆ ನಿರುದ್ಧಾವಸ್ಥೆಯು ಸಾಧ್ಯವಾಗಿರುತ್ತದೆ. ಸಮೀಚೀನ. ಸಾಗರ ಏನು ಹೇಳಿಲ್ಲಲ್ಲ? ಸಾಗರಂದು ಇನ್ನು ಏನು ವಿಚಾರ ಗೊತ್ತಾಗ್ಲಿಲ್ಲ. ನಾವು ನಾನು ಟೆಸ್ಟ್ ಅವ್ನಿಗೆ ಯಾವಾಗ ಹೇಳಿದ್ದೆ. ಇಟ್ಕೊಳ್ಳೋಣ? ಏನ್ ಸರ್? ಟೆಸ್ಟ್ ನೀವು ಹೇಳ್ರಿ, ಯಾವತ್ತು ಹೇಳಿದ್ರೆ ಅದು? ನಾಳೆ ಅಥವಾ ನಾಡಿದ್ದು? ನೀವು ನಾಡಿದ್ದಂತ ಹೇಳಿದ್ರಿ. ಹಾ. ಆಯ್ತು. ಇವನು ನಾಳೆ ಪ್ರೆಸೆಂಟೇಶನ್ ಮಾಡಬಹುದು ಅನ್ನೋ ಹಿನ್ನೆಲೆಯಲ್ಲಿ ನಾಡಿದ್ದು ಅಂತ ಹೇಳಿದ್ದೆ. ನೋಡಕ್ಕೆ ಅವನಿಗೆ ಮೆಸೇಜ್ ಕಳಿಸ್ತೀನಿ, ನೋಡೋಣ. ಅವನು ಬಂದ್ರೆ ನಾಳೆ ಅವನ್ ಪ್ರೆಸೆಂಟೇಶನ್ ಮಾಡ್ಲಿ, ಇಲ್ಲ ಅಂದ್ರೆ ನಾವು ನಾಳೆ ಒಂದ್ ಸ್ವಲ್ಪ ನಮ್ಮ ಚರ್ಚೆಯನ್ನ ಮುಂದುವರಿಸ್ಕೊಳ್ಳೋಣ. ಓಕೆ. ನಾಡಿದ್ದು ನಾವು C1 ಟೆಸ್ಟ್ ಅನ್ನ ಇಟ್ಕೊಳ್ಳೋಣ. ಓಕೆ. ಇದು ಕಳ್ಸ್ಕೊಡ್ಲಾ ನಿಮಗೆ? ಬೇಡವಾ? ಯಾವುದು? ಇದು ಬೇಡ, ಅದು PDF ಬೇಕಾ ಬೇಡವಾ? ಯಾವುದು ಸರ್? ಈಗ ನಾ ಮಾಡಿದ್ದು, ಓದಿದ್ದು. ಇದು ನೀವು ಇಟ್ಕೊಳ್ಳಿ ಸರ್. ಅದು ಅದರದೊಂದು ಪ್ರಿಂಟ್ ಔಟ್ ಆಮೇಲೆ ಒಂದು ಸಬ್ಮಿಟ್ ಮಾಡಿ. ಹಾ, ಓಕೆ ಓಕೆ. ನೀವು ಬಂದಾಗ ಕೊಟ್ರೆ ಸರ್, ಅದು ನಾನು ಕೊಟ್ಟಿದ್ದು ನೋಡಿದ್ರ ಅದು? ಹಾ, ಅದು ನೋಡಿದೆ. ಅದರಲ್ಲಿ ಸ್ವಲ್ಪ ವಿಚಾರ ಉಂಟು. ಅದನ್ನ ನಾನು ನಾಳೆ ಸಂದರ್ಭದಲ್ಲಿ ಇನ್ನೂ ಸ್ವಲ್ಪ ಚರ್ಚೆ ಮಾಡುತ್ತಿದ್ದೇನೆ. ಓಕೆ. ಅಲ್ಲ, ಅದು ಯಾವುದು ಯಾವ ತರ ಅಂದ್ರೆ ಆ ತರ ಇದು ಮಾಡಕ್ ಶುರು ಮಾಡ್ತೀನಿ. ಹಾ, ನಾನು ನಾಳೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆ ತಗೊಳ್ತೇನೆ. ಯಾಕಂದ್ರೆ ನಾನು ಸ್ವಲ್ಪ ಕಾರ್ಯ ವ್ಯಾಪೃತಿ ಇತ್ತು. ಓಕೆ ಓಕೆ ಓಕೆ. ನಾಳೆ ಅದ್ರ ಬಗ್ಗೆ ಸ್ಪಷ್ಟ ಮಾಡ್ತೇನೆ ಸರ್. ಓಕೆ ಓಕೆ. ಫೈನ್ ಸರ್. ಹಾಗಾದ್ರೆ ನಾಳೆ ಸಿಗೋಣವಾ? ನಾಳೆನಾ? ಓಕೆ, ಥ್ಯಾಂಕ್ ಯು. ನಾಳೆ ಸರ್, ಧನ್ಯವಾದ. ನಾಳೆ ಇದೇ ಸಮಯಕ್ಕೆ? ಇದೇ ಸಮಯಕ್ಕೆ 4 ಗಂಟೆಗೆ ನಾವು ಇದೇ ಸಮಯ ಇಟ್ಕೊಳ್ಳೋಣ. 4 ರಿಂದ 5. ಓಕೆ ಓಕೆ. 3 ರಿಂದ 4 ಮೊದಲನೇ ವರ್ಷದವ್ರಿಗಿದೆ ಚರ್ಚೆ. 4 ರಿಂದ 5 ನಿಮ್ಮ ಚರ್ಚೆ ಇಟ್ಕೊಳ್ಳೋಣ. ಯೋಗ ಸೂತ್ರ. ಓಕೆ. ಬೆಳಗ್ಗೆ ಹೊತ್ತು ಆಗೋಯ್ತು ಅದು ಟೈಮ್ ಟೇಬಲ್? ಅದ್ರದ್ದು ಒಂದು ಕಾರ್ಯಶಾಲಾ ಇತ್ತು, ಓರಿಯಂಟೇಶನ್ ಪ್ರೋಗ್ರಾಮ್. ಅದು ಮುಗ್ದಿರೋ ಹಿನ್ನೆಲೆಯಲ್ಲಿ ಮತ್ತೆ ಇದು ಕಂಟಿನ್ಯೂಯೇಷನ್ ಇದ್ರೇನೆ ಅನುಕೂಲ ಅಂತ ಕಂಡಿತು. 2 ಕ್ಲಾಸ್ ಒಟ್ಟಿಗೆ ಮಧ್ಯಾಹ್ನದ ಮೇಲೆ ಅವ್ರಿಗೂ ಅನುಕೂಲ ಇದೆ ಅಂತಂದ್ರು. ಹೌದು. ಅದರಿಂದ ಒಂದು ಸಮಯ ನಿಗದಿತ ಮಾಡ್ಕೊಂಡು ಅದೇ ಸಮಯಕ್ಕೆ ಮುಂದೆ ಹೋಗೋಣ. ಇನ್ ಕೇಸ್ ನಮ್ಗೆ 21ನೇ ತಾರೀಕಿಂದ ಯೂನಿವರ್ಸಿಟಿಗೆ ಹೋಗ್ಬೇಕಾದ್ರೂ ಕೂಡ ಮಧ್ಯಾಹ್ನ ಬಂದು ನಾನು ಇಲ್ಲಿಂದನೇ ಪಾಠ ಮಾಡುವ ಯೋಚನೆನೂ ಮಾಡ್ಕೊಂಡಿದ್ದೇನೆ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಓಕೆ. ಅದರಿಂದ ಮನೆಯಲ್ಲಿ ಪಾಠ ಮಾಡೋದೇ ಅನುಕೂಲ ಇದೆ ಅನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ಮೇಲೆ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ದೆ. ಓಕೆ ಸರ್, ಸರಿ, ನಾಳೆ ಸಿಗುವ. ನಾಳೆ